पुनराश्रये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆ ಪಾಠದಲ್ಲಿ ಕೇಳಿದಂತೆ ಭಕ್ತೇವ ತಿಷ್ಟಿಮಭ್ಯೇತಿ ವಿಷ್ಣುರ್ನಾನ್ಯೇನ ಕೇನಚಿತ್ ಎಂಬುದಾಗಿ ಪರಮಾತ್ಮ ಪ್ರೀತನಾಗೋದು ನಮ್ಮ ಭಕ್ತಿಯನ್ನು ನೋಡಿಯೇನೆ. ಬೇರೆ ಯಾವ ವೈಭವ, ಆಡಂಬರ ಮುಂತಾದಂತಹ ದ್ರವ್ಯಗಳನ್ನು ನೋಡಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡೋದಲ್ಲ, ಹೊರತು ಭಕ್ತಿಯನ್ನು ನೋಡಿಯೇನೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎನ್ನುವ ವಿಚಾರವನ್ನ ನಾವು ನಿನ್ನೆಯ ಪಾಠದಲ್ಲಿ ಕೇಳಿದ್ವಿ. ಅದೇ ರೀತಿಯಾಗಿ ಭಕ್ತಿಯಲ್ಲಿ ತಾರತಮ್ಯ ಇದೆ. ಆ ಭಕ್ತಿಯಲ್ಲಿರುವಂತಹ ತಾರತಮ್ಯದಿಂದಾಗಿಯೇನೆ ನಮಗೆ ಮೋಕ್ಷದಲ್ಲಿ ತಾರತಮ್ಯ ಆಗುತ್ತೆ ಅಂತ. ಯಾಕೆಂದ್ರೆ ಬ್ರಹ್ಮದೇವರು ಮಾಡುವಂತಹ ಭಕ್ತಿ ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿ. ಹಾಗಾಗಿ ಅವರಿಗೆ ಮುಕ್ತರಲ್ಲಿ ಹೆಚ್ಚಿನ ಸ್ಥಾನ. ನಂತರದಲ್ಲಿ ಬಂದಂತಹವರು ಬ್ರಹ್ಮದೇವರಿಗಿಂತ ಕಡಿಮೆ ಭಕ್ತಿಯನ್ನು ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಬ್ರಹ್ಮದೇವರಿಗಿಂತ ಕಡಿಮೆಯ ಸ್ಥಾನ, ಕಡಿಮೆ ಸುಖ ಎಂಬುದಾಗಿ ಮೋಕ್ಷದಲ್ಲಿ ತಾರತಮ್ಯ ಆಗಿದೆ ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ತಾರತಮ್ಯ ಇದೆ. ಆದ್ರಿಂದಾಗಿ ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇರುತ್ತೆ. ಅವರು ಯಾವ ಹಂತದಲ್ಲಿ ಭಕ್ತಿಯನ್ನು ಮಾಡಿರ್ತಾರೋ ಆ ಹಂತಕ್ಕೆ ಅನುಗುಣವಾಗಿ ಮೋಕ್ಷದಲ್ಲಿ ಸುಖ ಎಂಬುದು ಸಿಗುತ್ತೆ, ಆನಂದ ಎಂಬುದು ಸಿಗುತ್ತೆ ಎಂಬುದಾಗಿ ಆಚಾರ್ಯ ತಿಳಿಸಿದರು. ಮುಂದೆ ಅದು ಯಾವ ರೀತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಮಾನುಷೇಶ್ವಧಮ ಕಿಂಚಿತ್ ದ್ವೇಷಯುಕ್ತಾ ಸದಾ ಹರೌ ದುಃಖನಿಷ್ಠಾ ತತಸ್ತೇಪಿ ನಿತ್ಯಮೇವ ನ ಸಂಶಯಃ. ಪದಚ್ಛೇದ ಹೀಗಿದೆ: ಮಾನುಷೇಷು ಅಧಮಾಃ ಕಿಂಚಿತ್ ದ್ವೇಷಯುಕ್ತಾಃ ಸದಾ ಹರೌ ದುಃಖನಿಷ್ಠಾಃ ತತಃ ತೇ ಅಪಿ ನಿತ್ಯಂ ಏವ ನ ಸಂಶಯಃ. ಇದು ಯಾವ ರೀತಿಯಾಗಿ ಭಕ್ತಿಯಲ್ಲಿ ತಾರತಮ್ಯ ಅಂತ ಹೇಳಿದ್ರು. ಆ ಭಕ್ತಿಯ ತಾರತಮ್ಯ ಎಂಬುದು ಯಾವ ರೀತಿಯಾಗಿರುತ್ತೆ ಅಂತ ಈ ಶ್ಲೋಕದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹಿಂದೆ ನಾವು ಕೇಳಿದಂತೆ ಸಾತ್ವಿಕ, ರಾಜಸ, ತಾಮಸರು ಎಂಬುದಾಗಿ ಮೂರು ರೀತಿಯಾಗಿ ಜೀವರು. ಅದು ಸಾತ್ವಿಕರು ಅಂತ ಹೇಳಿದ್ರೆ ದೇವತೆಗಳು ಮತ್ತು ಮನುಷ್ಯೋತ್ತಮರು, ರಾಜಸರು ಅಂತ ಹೇಳಿದ್ರೆ ಮನುಷ್ಯ ಮಧ್ಯಮರು, ತಾಮಸರು ಅಂತ ಹೇಳಿದ್ರೆ ಮನುಷ್ಯ ಅಧಮರು ಮತ್ತು ದೈತ್ಯರು ಅಂತ ಕೇಳಿದ್ವಿ. ಅವರ ಭಕ್ತಿಯ ಭಾವ ಅಥವಾ ದ್ವೇಷದ ಭಾವ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾನುಷೇಷು ಅಧಮಾಃ ಕಿಂಚಿತ್ ದ್ವೇಷಯುಕ್ತಾಃ ಸದಾ ಹರೌ ಅಂತ. ಮಾನುಷೇಷು ಅಧಮಾಃ ಅಂತ ಹೇಳಿದ್ರೆ ಮನುಷ್ಯ ಅಧಮರು, ಮನುಷ್ಯರಲ್ಲಿ ಕೆಳಗಿರುವಂಥವರು. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ಏನಾಗ್ತಾರೆ, ಮಾನುಷೇಷು ಅಧಮಾಃ ಕಿಂಚಿತ್ ದ್ವೇಷಯುಕ್ತಾಃ, ಅವರಿಗೆ ಮನುಷ್ಯಾಧಮರಿಗೆ ಪರಮಾತ್ಮನಲ್ಲಿ ದ್ವೇಷ ಇರುತ್ತೆ. ದ್ವೇಷ ಇರುತ್ತೆ ಅಂತ ಅದು ಪೀಕ್ ಲೆವೆಲ್ ಅಲ್ಲಿ, ಅತಿಯಾದಂತಹ ದ್ವೇಷ ಇರೋದಿಲ್ಲ. ಕಿಂಚಿತ್ ದ್ವೇಷಯುಕ್ತ, ಸ್ವಲ್ಪ ದ್ವೇಷ ಇರುತ್ತೆ ಪರಮಾತ್ಮನಲ್ಲಿ, ಸ್ವಲ್ಪ ದ್ವೇಷ ಇರುತ್ತೆ. ಅದು ಏನು, ಯಾವಾಗ ಒಮ್ಮೆ ಬರೋದು ಯಾವಾಗ ಒಮ್ಮೆ ಹೋಗೋದು ಅಂತ ಅರ್ಥ ಅಲ್ಲ. ನಿರಂತರವಾಗಿ ದ್ವೇಷ ಇರುತ್ತೆ. ಆದ್ರೆ ದ್ವೇಷ ಅದು ಪರಿಪೂರ್ಣವಾಗಿರೋದಿಲ್ಲ. ಪರಮಾತ್ಮನ ಬಗ್ಗೆ ಸ್ವಲ್ಪ ದ್ವೇಷ ಇರುತ್ತೆ. ಮಾನುಷೇಷು ಅಧಮಾಃ ಕಿಂಚಿತ್ ದ್ವೇಷಯುಕ್ತ ಸದಾ ಹರವು, ನಿರಂತರವಾಗಿ ಅವರಿಗೆ ಪರಮಾತ್ಮನಲ್ಲಿ ಸ್ವಲ್ಪ ದ್ವೇಷ ಅನ್ನೋದು ಇರುತ್ತೆ. ಅದರಿಂದ ಅವರಿಗೇನಾಗುತ್ತೆ, ತತಃ ಆದ್ದರಿಂದ ಅವರೂ ಕೂಡ ಏನಾಗ್ತಾರೆ ಮುಂದೆ ದುಃಖನಿಷ್ಠಾಹ. ದುಃಖನಿಷ್ಠಾಹ ಅಂತ ಹೇಳಿದ್ರೆ ತಮಸ್ಸಿಗೆ ಹೋಗ್ತಾರೆ ಅಂತ. ತಮಸ್ಸಿಗೆ ಹೋಗಿ ಅವರು ಕೂಡ ನಿತ್ಯಮೇವ ನ ಸಂಶಯ, ಅವರು ಕೂಡ ನಿತ್ಯದಲ್ಲಿಯೂ ದುಃಖವನ್ನು ಅನುಭವಿಸ್ತಾರೆ ಅಂತ. ಅಂದ್ರೆ ಪರಮಾತ್ಮನಲ್ಲಿ ಅವರು ನಿರಂತರವಾಗಿ ಕಿಂಚಿತ್ ದ್ವೇಷ ಮಾಡಿದ್ದೇನೋ, ಕಲಿ ಮುಂತಾದಂತಹ ದೈತ್ಯರಂತೆ ಭಾರಿ ದ್ವೇಷ ಅವರೇನು ಮಾಡಿಲ್ಲ. ಮಾಡಿದ್ದು ಸ್ವಲ್ಪ ದ್ವೇಷ. ಸ್ವಲ್ಪ ದ್ವೇಷವನ್ನು ನಿರಂತರ ಮಾಡಿದ್ದರ ಪರಿಣಾಮವಾಗಿ ಅವರೇನಾಗ್ತಾರೆ, ಮುಂದೆ ತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಾವು ಒಂದು 3-4 ದಿವಸದ ಪಾಠದ ಹಿಂದೆ ನೋಡಿದ್ವಿ, ತಮಸ್ಸು ಕೂಡ 2 ರೀತಿಯಾಗಿದೆ ಅಂತ.
ಒಂದು ನಿರಯ, ಇನ್ನೊಂದು ಅಂಧನ್ ತಮಸ್ಸು ಅಂತ. ಅಂದ್ರೆ ಅಂಧನ್ ತಮಸ್ಸು ದುಃಖದ ಪೀಕ್, ಅತಿಯಾದಂತಹ ದುಃಖ. ತಮಸ್ಸಿನಲ್ಲಿ ಅಂದ್ರೆ ನಿರಯದಲ್ಲಿ ಸ್ವಲ್ಪ ದುಃಖ, ಅದಕ್ಕಿಂತ ಸ್ವಲ್ಪ ಕಡಿಮೆ ಆದಂತಹ ದುಃಖ ಇರುತ್ತೆ ಅಂತ. ಆ ರೀತಿಯಾದಂತಹ ಲೋಕಗಳನ್ನು ಇವರು ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನಲ್ಲಿ ಸ್ವಲ್ಪ ದ್ವೇಷ ಅದನ್ನು ಕೂಡ ಸರ್ವಥಾ ಮಾಡಬಾರದು. ಪರಮಾತ್ಮನಲ್ಲಿ ಪರಿಪೂರ್ಣವಾದಂತಹ ಭಕ್ತಿ ಎಂಬುದು ನಿರಂತರವಾಗಿ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಮಧ್ಯಮಾಹ ಮಿಶ್ರಭೂತತ್ವಾತ್ ನಿತ್ಯಂ ಮಿಶ್ರಫಲಾ ಸ್ಮೃತಾಃ ಕಿಂಚಿತ್ ಭಕ್ತಿಯುತಾಃ ನಿತ್ಯಂ ಉತ್ತಮಾಸ್ತೇನ ಮೋಕ್ಷಿಣಃ. ಇಲ್ಲಿ ಪದಚ್ಛೇದ ಹೀಗಿದೆ: ಮಧ್ಯಮಾಹ ಮಿಶ್ರಭೂತತ್ವಾತ್ ನಿತ್ಯಂ ಮಿಶ್ರಫಲಾಃ ಸ್ಮೃತಾಃ ಕಿಂಚಿತ್ ಭಕ್ತಿಯುತಾಃ ನಿತ್ಯಂ ಉತ್ತಮಾಃ ತೇನ ಮೋಕ್ಷಿಣಃ ಅಂತ. ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಹಿಂದೆ ಹೇಳಿದ್ದು ಮಾನುಷೇಶು ಅಧಮಾಹ, ಅಧಮ ಮನುಷ್ಯರ ಬಗ್ಗೆ ಹೇಳಿದ್ರು. ಮುಂದೆ ಹೇಳ್ತಾ ಇದ್ದಾರೆ ಮಧ್ಯಮಾಹ ಮಿಶ್ರಭೂತತ್ವ ನಿತ್ಯ ಮಿಶ್ರಫಲಾ ಸ್ಮೃತಾಃ ಅಂತ. ಮಧ್ಯಮ ಮನುಷ್ಯರು ಅವರಿಗೇನಾಗಿರುತ್ತೆ, ಮಿಶ್ರಭೂತತ್ವಾತ್ ಅಂತ. ಮಿಶ್ರಭೂತತ್ವಾತ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಭಕ್ತಿಯನ್ನು ಮಾಡ್ತಾರೆ, ಇನ್ನು ಕೆಲವೊಮ್ಮೆ ದ್ವೇಷವನ್ನು ಮಾಡ್ತಾರೆ. ಅಥವಾ ಈ ರೀತಿಯಾಗಿ ಇಟ್ಕೊಳ್ಬಹುದು, ಪ್ರಾರಂಭದಲ್ಲಿ ಅವರಿಗೆ ಸರಿಯಾದಂತಹ ಜ್ಞಾನ ಇರೋದಿಲ್ಲ, ಹಾಗಾಗಿ ಪರಮಾತ್ಮನ ಬಗ್ಗೆ ದ್ವೇಷವನ್ನು ಮಾಡ್ತಾ ಇರ್ತಾರೆ. ನಂತರ ಒಬ್ಬ ಒಳ್ಳೆ ಗುರುವಿನ ಒಂದು ಪರಿಚಯ ಆದ ಮೇಲೆ ಆ ಗುರುಗಳಿಂದಾಗಿ ಸರಿಯಾದಂತಹ ಜ್ಞಾನವನ್ನು ಪಡೆದು ಅವ್ರೇನ್ ಮಾಡ್ತಾರೆ, ಮುಂದೆ ಪರಮಾತ್ಮನ ಭಕ್ತಿಯನ್ನು ಮಾಡ್ತಾರೆ. ಹೀಗೆ ಕೆಲವೊಮ್ಮೆ ದ್ವೇಷ ಮಾಡಿರ್ತಾರೆ, ನಂತರ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಹೀಗೆ ಅವ್ರೇನಾಗಿರ್ತಾರೆ, ಮಿಶ್ರಭೂತತ್ವ, ಎರಡೂ ಮಿಶ್ರಣ ಇರುತ್ತೆ. ಹಾಗಾಗಿ ಅವರಿಗೇನಾಗುತ್ತೆ, ನಿತ್ಯಂ ಮಿಶ್ರಫಲಾಹ ಸ್ಮೃತಾಹ, ಅವರಿಗೇನಾಗುತ್ತೆ ಮುಂದೆ ಮಿಶ್ರಫಲ ಎಂಬುದು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅರ್ಥಾತ್ ಸ್ವರ್ಗ, ನರಕ ಮತ್ತೆ ಈ ಸಂಸಾರ. ಯಾಕೆಂದ್ರೆ ಅವರು ಆ ರೀತಿಯಾಗಿ ಮಾಡಿದ್ದಾರೆ ಅಂತ. ಕೆಲವೊಮ್ಮೆ ಪರಮಾತ್ಮನ ಭಕ್ತಿಯನ್ನು ಮಾಡಿದ್ದಾರೆ, ಕೆಲವೊಮ್ಮೆ ದ್ವೇಷವನ್ನು ಮಾಡಿದ್ದಾರೆ. ಹಾಗಾಗಿ ಮಿಶ್ರ ಮಾಡಿದ್ದರಿಂದಾಗಿ ಅವರಿಗೆ ಮಿಶ್ರವಾದಂತಹ ಫಲವೇ ಸಿಗುತ್ತೆ ಅಂತ. ಇನ್ನು ಉತ್ತಮ ಮನುಷ್ಯರು, ಮನುಷ್ಯೋತ್ತಮರು, ಅವರೇನಾಗಿದ್ದಾರೆ, ಕಿಂಚಿತ್ ಭಕ್ತಿಯುತಾಹ ನಿತ್ಯಂ ಉತ್ತಮಾಹ ತೇನ ಮೋಕ್ಷಿಣಃ. ಉತ್ತಮ ಜೀವರು ಅವರೇನಾಗಿದ್ದಾರೆ, ಪರಮಾತ್ಮನಲ್ಲಿ ನಿರಂತರವಾಗಿ ಭಕ್ತಿಯನ್ನೇ ಮಾಡ್ತಾರೆ. ನಿರಂತರವಾಗಿ ಭಕ್ತಿಯನ್ನೇ ಮಾಡ್ತಾರೆ ಅಂದ ತಕ್ಷಣ ಬ್ರಹ್ಮದೇವರಷ್ಟು ಪರಿಪೂರ್ಣವಾದಂತಹ ಭಕ್ತಿಯನ್ನು ಅವ್ರು ಮಾಡೋದಿಲ್ಲ. ಮತ್ತೇನು, ಯಾವ ರೀತಿಯಾಗಿ ಮನುಷ್ಯಾಧಮರು ಸ್ವಲ್ಪ ದ್ವೇಷವನ್ನು ನಿರಂತರವಾಗಿ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಮನುಷ್ಯೋತ್ತಮರು ಕೂಡ ಸ್ವಲ್ಪ ಭಕ್ತಿಯನ್ನ, ಸ್ವಲ್ಪ ಭಕ್ತಿ ಅಂತ ಹೇಳಿದ್ರೆ ಬ್ರಹ್ಮದೇವರಿಗಿಂತ ಕಡಿಮೆ ಅಂತ ಅಷ್ಟೇ ಅರ್ಥ ಹೊರತು ಅದು ಭಕ್ತಿ ತುಂಬಾ ಕಡಿಮೆ ಅಂತ ಅರ್ಥ ಅಲ್ಲ. ಬ್ರಹ್ಮದೇವರ ಭಕ್ತಿಗಳಿಗೆ ದೇವತೆಗಳ ಭಕ್ತಿಗೆ ಕಂಪೇರ್ ಮಾಡಿದ್ರೆ ಆ ಭಕ್ತಿ ತುಂಬಾ ಕಡಿಮೆ ಅಂತ. ಆ ರೀತಿಯಾದಂತಹ ಭಕ್ತಿಯನ್ನ ಅವ್ರು ಏನ್ ಮಾಡ್ತಾರೆ, ನಿರಂತರವಾಗಿ ಮಾಡ್ತಾ ಇರ್ತಾರೆ. ಉತ್ತಮಾಹ ನಿತ್ಯಂ ಕಿಂಚಿತ್ ಭಕ್ತಿಯುಕ್ತ, ಸ್ವಲ್ಪ ಭಕ್ತಿ ಮಾತ್ರ ಅವರಲ್ಲಿ ಇರುತ್ತೆ. ಆದ್ದರಿಂದಾಗಿ ತೇನ ಮೋಕ್ಷಿಣಃ, ಅವರೇನಾಗ್ತಾರೆ, ಮೋಕ್ಷವನ್ನು ಹೊಂದಲಿಕ್ಕೆ ಯೋಗ್ಯರಾಗ್ತಾರೆ, ಅವರು ಮುಕ್ತರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಪರಮಾತ್ಮನಲ್ಲಿ ನಾವು ಮಾಡುವಂತಹ ಅಲ್ಪ ಭಕ್ತಿಯು ಕೂಡ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಆದರೆ ದ್ವೇಷ ಇರಬಾರದು. ನಿರಂತರವಾಗಿ ದ್ವೇಷವನ್ನು ಮಾಡಿದರೆ ತಮಸ್ಸನ್ನು ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ, ಭಕ್ತಿಗೆ ಅನುಸಾರವಾಗಿ, ದ್ವೇಷಕ್ಕೆ ಅನುಸಾರವಾಗಿ ಪರಮಾತ್ಮ ನಮಗೆ ಸ್ವರ್ಗವನ್ನು, ನರಕವನ್ನು ಅಥವಾ ಯಾವ ತಮಸ್ಸು ಮತ್ತು ಮೋಕ್ಷವನ್ನು ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇದೆಲ್ಲದಕ್ಕೂ ಕೂಡ ಪ್ರಧಾನವಾದಂತಹ ಮೂಲ ಯಾವುದು ಅಂತ ಹೇಳಿದ್ರೆ ಅದು ಭಕ್ತಿ ಅಂತ ತಿಳಿಸ್ತಾ ಇದ್ದಾರೆ. ಸರಿ, ಹಿಂದೆ ಹೇಳಿದಂತೆ ಭಕ್ತಿ, ಅದೇ ರೀತಿಯಾಗಿ ದ್ವೇಷ ಅಂತೆಲ್ಲ ಹೇಳಿದ್ರಿ. ಹಾಗಾದ್ರೆ ಅತ್ಯಂತ ಶ್ರೇಷ್ಠ ಭಕ್ತಿಯನ್ನು ಮಾಡುವುದು ಯಾರು, ಜೀವರಲ್ಲಿ ಅಂತ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ.
ಬ್ರಹ್ಮಣಃ ಪರಮಾ ಭಕ್ತಿಃ ಸರ್ವೇಭ್ಯಃ ಪರಮಸ್ತತಃ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಶು ಪೃಥಕ್ ಪೃಥಕ್. ಪದಚ್ಛೇದ ಹೀಗಿದೆ: ಬ್ರಹ್ಮಣಃ ಪರಮಾ ಭಕ್ತಿಃ ಸರ್ವೇಭ್ಯಃ ಪರಮಃ ತತಃ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಶು ಪೃಥಕ್ ಪೃಥಕ್ ಅಂತ. ಜೀವರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿಯನ್ನು ಮಾಡುವುದು ಯಾರು ಅಂತ ಹೇಳಿದ್ರೆ ಬ್ರಹ್ಮಣಃ ಪರಮಾ ಭಕ್ತಿ. ಅಂದರೆ ಬ್ರಹ್ಮದೇವರು, ಜೀವೋತ್ತಮರಾದಂತಹ ಚತುರ್ಮುಖ ಬ್ರಹ್ಮದೇವರು, ಅವರು ಮಾಡುವಂತ ಭಕ್ತಿ ಏನಾಗಿದೆ, ಎಲ್ಲ ಜೀವರು ಮಾಡುವುದ ಭಕ್ತಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಗರಿಷ್ಠವಾದಂತಹ ಭಕ್ತಿ ಅದು ಬ್ರಹ್ಮದೇವರ ಭಕ್ತಿ. ಬ್ರಹ್ಮದೇವರು ಅಂದ್ರೆ ಜೊತೆಗೆ ವಾಯುದೇವರನ್ನು ಇಟ್ಕೊಳ್ಬೇಕು. ಆ ಬ್ರಹ್ಮದೇವರು ಮತ್ತು ವಾಯುದೇವರು ಮಾಡುವಂತಹ ಭಕ್ತಿಯನ್ನು ಮಾಡಲಿಕ್ಕೆ ಉಳಿದ ಯಾವ ಜೀವರಿಗೂ ಕೂಡ ಸಾಧ್ಯವಿಲ್ಲ, ಯೋಗ್ಯತೆ ಇಲ್ಲ. ಸರ್ವೇಭ್ಯ ಪರಮಸ್ತತಃ, ಆದ್ದರಿಂದಾಗಿ ಏನಾಗಿದ್ದಾರೆ, ಬ್ರಹ್ಮದೇವರು ಎಲ್ಲರಿಗಿಂತಲೂ, ಸರ್ವೇಭ್ಯ ಉಳಿದ ಯಾವ ಎಲ್ಲ ಜೀವರಿಗಿಂತಲೂ ಕೂಡ ಪರಮರಾಗಿದ್ದಾರೆ, ಅರ್ಥಾತ್ ಉತ್ತಮರಾಗಿದ್ದಾರೆ. ಯಾಕೆ ಅಂದ್ರೆ ಅವರು ಮಾಡುವಂತಹ ಭಕ್ತಿ ಶ್ರೇಷ್ಠ, ಅವರಲ್ಲಿರುವಂತಹ ಜ್ಞಾನ ಶ್ರೇಷ್ಠ. ಹಾಗಾಗಿ ಜ್ಞಾನ ಭಕ್ತಿಗಳಲ್ಲಿ ಉಳಿದವರಿಗಿಂತಲೂ ಕೂಡ ಅವರು ಮೇಲಿದ್ದಾರೆ. ಹಾಗಾಗಿ ಅವರು ಎಲ್ಲ ಜೀವರಿಗಿಂತಲೂ ಕೂಡ ಉತ್ತಮರು, ಜೀವೋತ್ತಮರು ಅಂತ. ಈ ರೀತಿಯಾಗಿ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಶು ಪೃಥಕ್ ಪೃಥಕ್ ಅಂತ, ಹೀಗೆ ಅನೇಕ ಪುರಾಣಗಳಲ್ಲಿ ವಾಕ್ಯಗಳು ಬೇರೆ ಬೇರೆ ಕಡೆ ಬಂದಿವೆ, ಪ್ರತ್ಯೇಕವಾಗಿ ಬಂದಿವೆ. ನಾನು ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ನಿಮಗೆ ಅನುಕೂಲವಾಗಲಿ, ಅರ್ಥಾತ್ ಅಧ್ಯಯನ ಮಾಡುವಂತಹ ನಮಗೆಲ್ಲರಿಗೂ ಅನುಕೂಲವಾಗಲಿ ಅಂತ ಆಚಾರ್ಯರು ಬೇರೆ ಬೇರೆ ಕಡೆ ಬಂದಂತಹ ಪುರಾಣಗಳ ವಾಕ್ಯಗಳನ್ನ ಸಂಗ್ರಹ ಮಾಡಿ ಒಂದು ಕಡೆ ಕೊಟ್ಟಿದ್ದೇನೆ ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಭಕ್ತಿಯ ಮಹತ್ವವನ್ನ, ಭಕ್ತಿಯನ್ನು ಮಾಡಿದರೆ ಯಾವ ರೀತಿ ಫಲ ಬರುತ್ತೆ, ಭಕ್ತಿಯನ್ನು ಸ್ವಲ್ಪ ಮಾಡಿ ದ್ವೇಷವನ್ನು ಸ್ವಲ್ಪ ಮಾಡಿದರೆ ಯಾವ ರೀತಿ ಫಲ ಬರುತ್ತೆ, ಭಕ್ತಿಯನ್ನು ಮಾಡೋದೇ ಇಲ್ಲ ನಿರಂತರವಾಗಿ ದ್ವೇಷವನ್ನೇ ಮಾಡಿದರೆ ಯಾವ ರೀತಿ ಫಲ ಬರುತ್ತೆ ಎಂಬುದಾಗಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಭಕ್ತಿಯ ಮಹತ್ವವನ್ನು ಹೇಳಿದರು. ಭಕ್ತಿ ಅದು ನಮಗೆ ಬರಬೇಕು ಅಂತ ಹೇಳಿದ್ರೆ ಅದು ಕೆಲವರಿಗೆ ಯೋಗ್ಯತೆ ಇರುವಂತವರಿಗೆ ಸಹಜವಾಗಿಯೇ ಬಂದ್ಬಿಡುತ್ತೆ. ಆದರೆ ಕೆಲವೊಬ್ಬರಿಗೆ ಗುರುಗಳು ಉಪದೇಶ ಮಾಡಿದಾಗ ಪರಮಾತ್ಮನಲ್ಲಿ ಭಕ್ತಿ ಎಂಬುದು ಅದು ಬೆಳೀತಾ ಹೋಗುತ್ತೆ. ಆ ರೀತಿಯಾದಂತಹ ಗುರುಗಳು ಅಂದ್ರೆ ಯಾರು, ಒಬ್ಬ ಸದ್ಗುರುವಿನ ಲಕ್ಷಣ ಏನು ಎಂಬುದಾಗಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲಃ ಸಪ್ತಪಾದಶ್ಚತುರ್ಹಸ್ತಃ ದ್ವಾತ್ರಿಂಶಲ್ಲಕ್ಷಣೇರ್ಯುತಃ ಅಸಂಶಯಃ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿಃ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯಃ ಸರ್ವೇಷಾಂ ಏವ ಸರ್ವದಾ. ಪದಚ್ಛೇದ ಹೀಗಿದೆ: ಷಣ್ಣವತಿ ಅಂಗುಲಃ ಯಹ ತು ನಿಗ್ರೋಧ ಪರಿಮಂಡಲಃ ಸಪ್ತಪಾದಃ ಚತುರ್ಹಸ್ತಃ ದ್ವಾತ್ರಿಂಶಲ್ಲಕ್ಷಣೈಃ ಯುತಃ ಅಸಂಶಯಃ ಸಂಶಯಚ್ಛಿತ್ ಗುರುಃ ಉಕ್ತಃ ಮನೀಷಿಭಿಃ ತಸ್ಮಾತ್ ಬ್ರಹ್ಮ ಗುರುಃ ಮುಖ್ಯಃ ಸರ್ವೇಷಾಂ ಏವ
ಸರ್ವದಾ. ಹಾಗಾದರೆ ಆ ಗುರುಗಳು ಯಾರು, ಪ್ರಧಾನವಾದಂತಹ ಗುರುವಿನ ಲಕ್ಷಣ ಏನು ಎಂಬುದಾಗಿ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮೊದಲನೆಯದ್ದು ಇಲ್ಲಿ ಗುರುಗಳು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ದೈಹಿಕವಾದಂತಹ ಲಕ್ಷಣ, ದೇಹದ ಲಕ್ಷಣ ಯಾವ ರೀತಿಯಾಗಿ ಗುರುಗಳಿಗೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮೊದಲನೆಯದ್ದು ಷಣ್ಣವತ್ಯಂಗುಲಹ ಅಂತ. ನವತಿ ಅಂತ ಹೇಳಿದ್ರೆ 90 ಅಂತ, ಷಣ್ಣವತಿ ಅಂತ ಹೇಳಿದ್ರೆ 96 ಅಂಗುಲದಷ್ಟು ಆ ಗುರುಗಳ ದೇಹ ಎತ್ತರವಾಗಿರಬೇಕು, ಉದ್ದವಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ಗುರುಗಳು ಅಂತ ಹೇಳಿದ್ರೆ ಅವರ ದೇಹದ ಎತ್ತರ ಎಷ್ಟಿರಬೇಕು ಅಂದ್ರೆ 96 ಅಂಗುಲದಷ್ಟು ಅವರ ದೇಹ ಉದ್ದವಾಗಿ ಇದ್ದರೆ ಅವರು ಸದ್ಗುರು, ಒಳ್ಳೆಯ ಗುರುಗಳು. ಅಂಗುಲ ಅಂದ್ರೆ ಏನಂತ ಹೇಳಿದ್ರೆ ಈ ಹೆಬ್ಬೆಟ್ಟಿನ ಈ ರೇಖೆ ಏನಿದೆ, ಆ ರೇಖೆ ಮುಂದೆ ಇರುವಂತಹ ರೇಖೆಗೆ ಅಂಗುಲ ಅಂತ ಹೆಸರು. ಅಂದರೆ ಆ ವ್ಯಕ್ತಿ, ಯಾವ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೋ ಆ ವ್ಯಕ್ತಿಯ ಈ ರೇಖೆಯನ್ನು ನಾವು 96 ಸಲ ಗಣನೆ ಮಾಡಿದರೆ ಅಷ್ಟು ಉದ್ದ ಅವನ ದೇಹ ಇದ್ದರೆ ಅದು ಯೋಗ್ಯವಾದಂತಹ ಲಕ್ಷಣ ಇರುವಂತಹ ದೇಹ ಗುರುಗಳು ಅಂತ ಅರ್ಥ. ಇದು ಮೊದಲನೆಯದ್ದು, ಷಣ್ಣವತಿ ಅಂಗುಲಹ ಅಂತ. ಎರಡನೆಯದ್ದು ನೆಗ್ರೋಧ ಪರಿಮಂಡಲ ಅಂತ. ನೆಗ್ರೋಧ ಪರಿಮಂಡಲ ಅನ್ನೋದಕ್ಕೆ ಒಟ್ಟು ಇಲ್ಲಿ 2 ರೀತಿ ಅರ್ಥ ಇದೆ. ನೆಗ್ರೋಧ ಅಂತ ಹೇಳಿದ್ರೆ ಒಂದು ಮಾರು ಅಂತ ಅರ್ಥ. ನಾವೀರಿಗೆ ಕೈಯನ್ನು ಎರಡು ಸರೆ ಎರಡು ಕಡೆ ಚಾಚಿದರೆ ಎಷ್ಟು ಉದ್ದ ಬರುತ್ತೋ ಅದಕ್ಕೆ ನೆಗ್ರೋಧ ಅಂತ ಹೆಸರು. ನೆಗ್ರೋಧ ಇದು ಹೇಗಿರಬೇಕು ಅಂತ ಹೇಳಿದ್ರೆ ಆ ನೆಗ್ರೋಧದಷ್ಟು ಉದ್ದ ಇರಬೇಕು ಅವನ ಶರೀರ ಅಂತ. ಅಂದ್ರೆ ಎರಡೂ ಕೈಗಳನ್ನು ಫುಲ್ ಆಗಿ ಚಾಚಿದರೆ ಎಷ್ಟು ಉದ್ದ ಬರುತ್ತೋ ಅಷ್ಟು ಉದ್ದ ಅವರ ಶರೀರ ಇರಬೇಕು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ನೆಗ್ರೋಧ ಪರಿಮಂಡಲ ಅಂತ ಹೇಳಿದ್ರೆ, ನೆಗ್ರೋಧ ಅಂತ ಹೇಳಿದ್ರೆ ಅದರ ಅರ್ಧ, ಅರ್ಥಾತ್ 96ರ ಅರ್ಧ. 96ರ ಅರ್ಧ ಅಂತ ಹೇಳಿದ್ರೆ 48 ಅಂತ. 48 ಅಂಗುಲದಷ್ಟು ಅವನ ಹೊಟ್ಟೆಯ ಪರಿಮಾಣ ಇರಬೇಕು ಅಂತ. ಅಂದ್ರೆ ಉದ್ದ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಉದ್ದ ಹೊಟ್ಟೆಯ ಸುತ್ತಳತೆ, ಅಂದ್ರೆ ಹೊಟ್ಟೆ ಮತ್ತು ಬೆನ್ನನ್ನು ಎರಡನ್ನು ಸೇರಿ ಮಾಡಿದರೆ ಅದು 48 ಅಂಗುಲ ಬರಬೇಕು ಅಂತ. ಆ ರೀತಿಯಾಗಿದ್ರೆ ಅದು ಒಳ್ಳೆಯ ಲಕ್ಷಣ ಅಂತ. ಇವತ್ತು ಅನೇಕ ಕಡೆ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಒಂದು ಉದ್ದದ ಹಗ್ಗವನ್ನು ತೆಗೆದುಕೊಳ್ಳೋದು, ಆ ಹಗ್ಗವನ್ನ ತಲೆಯಿಂದ ಪಾದದ ತನಕ ಹಿಡಿಯೋದು. ಪಾದದ ತನಕ ಹಿಡಿದ್ರೆ ಎಷ್ಟು ಉದ್ದ ಬರುತ್ತೋ ಅದನ್ನ ಒಂದು ಫೋಲ್ಡ್ ಮಾಡೋದು, ಮಡಚೋದು, ಅವಾಗ ಅರ್ಧ ಆಗುತ್ತೆ. ಆ ಅರ್ಧವನ್ನ ನಮ್ಮ ಹೊಟ್ಟೆಯ ಸುತ್ತಳತೆ, ಬೆನ್ನಿನ ಹಿಂದೆಯಿಂದ ಹೊಟ್ಟೆಯ ತನಕ ಹಿಡಿದುಕೊಂಡ್ರೆ ಅದು ಸರಿಯಾಗಿ ಅಲ್ಲಿಗೆ ಮುಗಿದರೆ ಆ ವ್ಯಕ್ತಿ ಆರೋಗ್ಯವಂತನಾಗಿದ್ದಾನೆ ಅಂತ ಅರ್ಥ. ಅದು ಸರಿಯಾಗಿ ಬರ್ಲಿಲ್ಲ, ಕೆಲವೊಮ್ಮೆ ಜಾಸ್ತಿ ಆಯಿತು, ಹೊಟ್ಟೆ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಅದು ಸರಿ ಆಗೋದಿಲ್ಲ, ಅಥವಾ ಹೊಟ್ಟೆ ತುಂಬಾ ತೆಳ್ಳಗಿತ್ತು ಅಂತ ಹೇಳಿದ್ರೆ ಕೂಡ ಅದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಸರಿಯಾಗಿ ಬಂದರೆ ಅದು ಸಲ್ಲಕ್ಷಣ, ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಅರ್ಥ. ಜಾಸ್ತಿ ಬಂದ್ರೆ ಅಥವಾ ಕಡಿಮೆ ಬಂದ್ರೆ ಅದು ಆರೋಗ್ಯವಂತ ವ್ಯಕ್ತಿ ಅಲ್ಲ ಅಂತ ಇವತ್ತು ಆಧುನಿಕರು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಹೊಟ್ಟೆಯ ಒಂದು ಅಳತೆ 48 ಅಂಗುಲ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಪ್ತಪಾದ ಚತುರ್ಹಸ್ತ ಅಂತ ಇನ್ನೊಂದು ಅವನ ಎತ್ತರದ ಪರಿಮಾಣ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಸಪ್ತಪಾದ, ಅವನ 7 ಪಾದಗಳಿಗೆ, ಹೆಜ್ಜೆಗಳಿಗೆ ಸರಿಸಮಾನವಾಗಿರಬೇಕು ಅಂತ. ಆ ರೀತಿಯಾಗಿ ಸರಿಸಮಾನವಾಗಿರಬೇಕು ಅಂತ ಹೇಳಿದ್ರೆ ಪಾದಗಳು ಕೂಡ ಅಷ್ಟು ಉದ್ದವಾಗಿರಬೇಕು ಅಂತ ಅರ್ಥ. ಅದೇ ರೀತಿಯಾಗಿ ಚತುರ್ಹಸ್ತ, ಚತುರ್ಹಸ್ತ ಅಂತ 4 ಮೊಳ ಅರ್ಥಾತ್ ಒಂದು ಮಾರು ಅಷ್ಟು ಅವನು ಉದ್ದ ಇರಬೇಕು. ಅಂದ್ರೆ ಕೇವಲ ಷಣ್ಣವತ್ಯಂಗುಲ 96 ಅಂಗುಲ ಎತ್ತರ ಇರಬೇಕು ಅಷ್ಟು ಹೇಳಿದ್ರೆ ಸಾಕಾಗ್ತಾ ಇತ್ತು. ಮತ್ತೆ ನೆಗ್ರೋಧ ಪರಿಮಂಡಲ, ಸಪ್ತಪಾದ, ಚತುರ್ಹಸ್ತ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಕೆಲವರಲ್ಲಿ ಆ ದೇಹ 96 ಅಂಗುಲ ಉದ್ದ ಇರುತ್ತೆ, ಆದರೆ ಕಾಲನ್ನು ಹಿಡಿದು ಅಂದ್ರೆ 7 ಪಾದ ಅಂತ ಹಿಡಿದುಕೊಂಡು ಲೆಕ್ಕ ಮಾಡಿದ್ರೆ ಅದು ಬರುವುದಿಲ್ಲ. ಕೆಲವರಲ್ಲಿ 7 ಪಾದ ಲೆಕ್ಕ ಮಾಡಿದ್ರೆ ಸರಿ ಇರುತ್ತೆ, ಅದು 96 ಅಂಗುಲ ಇರೋದಿಲ್ಲ. ಹಾಗಾಗಿ ಒಂದೊಂದು ಲಕ್ಷಣ ಇದ್ರೆ ಮಾತ್ರ ಗುರು ಅಂತ ಅಲ್ಲ, ಷಣ್ಣವತ್ಯಂಗುಲನೂ ಇರಬೇಕು, ನೆಗ್ರೋಧ ಪರಿಮಂಡಲ ಒಂದು ಮಾರು ಉದ್ದನೂ ಇರಬೇಕು, ಸಪ್ತಪಾದ 7 ಪಾದಗಳಷ್ಟು ಉದ್ದನೂ ಇರಬೇಕು, ಚತುರ್ಹಸ್ತ 4 ಕೈಗಳಷ್ಟು ಉದ್ದನೂ ಇರಬೇಕು, ಅಂದ್ರೆ 4 ಮೊಳಗಳಷ್ಟು. ಈ ರೀತಿಯಾಗಿ ಎಲ್ಲಾ ಅಂಶಗಳು ಇದ್ದಾಗ ಮಾತ್ರ
ಆ ವ್ಯಕ್ತಿ ಏನಾಗ್ತಾನೆ, ಉತ್ತಮವಾದಂತಹ ಗುರು ಎಂಬುದಾಗಿ ಕರೆಸ್ಕೊಳ್ತಾನೆ, ಯೋಗ್ಯ ಲಕ್ಷಣ ಇರುವಂತಹ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಇದು ಒಂದು ಹಂತ. 96 ಅಂಗುಲ, ನೆಗೃಹದ ಪರಿಮಂಡಲ 1 ಮಾರು, ಅದೇ ರೀತಿಯಾಗಿ ಸಪ್ತಪಾದ 4 ಮೊಳ. ಇದು ಒಂದು ಹಂತ. ಇದನ್ನು ಬಿಟ್ಟು ದ್ವಾತ್ರಿಂಶಲ್ ಲಕ್ಷಣೇರ್ಯುತಃ ಅಂತ 32 ಲಕ್ಷಣಗಳಿರಬೇಕು. ಆ ರೀತಿಯಾಗಿ 32 ಲಕ್ಷಣಗಳಿರುವಂತಹ ವ್ಯಕ್ತಿಯೇನೆ ಯೋಗ್ಯವಾದಂತಹ ಗುರು ಆಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ದ್ವಾತ್ರಿಂಶ ಲಕ್ಷಣಗಳ ಬಗ್ಗೆ ಸಾಮುದ್ರಿಕ ಗ್ರಂಥ ಅಂತ, ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ, ಅದೇ ರೀತಿಯಾಗಿ ದೇಹದ ಲಕ್ಷಣ ಯಾವ ರೀತಿ ಇರಬೇಕು ಅಂತ ತಿಳಿಸುವಂತಹ ಶಾಸ್ತ್ರಗಳಲ್ಲಿ ಅದನ್ನೆಲ್ಲ ತಿಳಿಸ್ತಾ ಬರ್ತಾರೆ. ಅದನ್ನು ವ್ಯಾಖ್ಯಾನಕಾರರು ಸಂಗ್ರಹ ಮಾಡಿ ಕೊಡ್ತಾರೆ. ಯಾವುದು 32 ಲಕ್ಷಣಗಳು ಅಂತ: ಪಂಚದೀರ್ಘ, ಪಂಚಸೂಕ್ಷ್ಮ, ಸಪ್ತರಕ್ತ, ಷಡುನ್ನತ, ತ್ರಿಪುರ್ತುಃ ಲಘು ಗಂಭೀರ, ದ್ವಾತ್ರಿಂಶಲ್ ಲಕ್ಷಣ ಸ್ಥಿತಿ ಎಂಬುದಾಗಿ ಇಷ್ಟು ಇದ್ದರೆ ಅದು 32 ಲಕ್ಷಣಗಳು. ಅವರು ಅತ್ಯಂತ ಯೋಗ್ಯವಾದಂತಹ ಗುರುಗಳು ಅಂತ. ಅದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಚದೀರ್ಘ ಅಂತ, 5 ಅವಯವಗಳು ದೀರ್ಘವಾಗಿ ಇರಬೇಕು, ಅರ್ಥಾತ್ ಉದ್ದವಾಗಿ ಇರಬೇಕು ಅಂತ. ಯಾವುದು ಆ 5 ಅವಯವಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಭುಜಗಳು ಅದು ಅತ್ಯಂತ ಉದ್ದವಾಗಿರಬೇಕು ಅಂತ. ಅದೇ ರೀತಿಯಾಗಿ ನಮ್ಮ ಗಲ್ಲದ ಭಾಗ ಉದ್ದವಾಗಿರಬೇಕು ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ಕಣ್ಣುಗಳು ಕೂಡ ಉದ್ದವಾಗಿ ದೀರ್ಘವಾಗಿ ಇರಬೇಕು ಅಂತ. ಆಮೇಲೆ ನಮ್ಮ ಉಗುರುಗಳು ಕೂಡ ಚೆನ್ನಾಗಿ ಉದ್ದವಾಗಿ ಇರಬೇಕು. ಆಮೇಲೆ ನಮ್ಮ ಮೊಣಕಾಲಿನ ಪ್ರದೇಶ ಅದು ಉದ್ದವಾಗಿರಬೇಕು. ಈ ರೀತಿಯಾಗಿದ್ದರೆ ಅದು ಸಲ್ಲಕ್ಷಣ. ಆಮೇಲೆ ಪಂಚಸೂಕ್ಷ್ಮ, ಇನ್ನು 5 ಭಾಗಗಳು ಸೂಕ್ಷ್ಮವಾಗಿ ಇರಬೇಕು, ಮೃದುವಾಗಿ ಇರಬೇಕು ಅಂತ. ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಚರ್ಮ ತುಂಬಾ ಒರಟಾಗಿ ಇರಬಾರದು, ಮುಟ್ಟಿದರೆ ಸೂಕ್ಷ್ಮವಾಗಿ ಇರಬೇಕು. ಹೇಗೆ ಆಗತಾನೆ ಹುಟ್ಟಿದಂತ ಮಗುವಿನ ಚರ್ಮ, ಅದನ್ನು ಪ್ರತಿಯೊಬ್ಬರು ಕೂಡ ಮುಟ್ಟಬೇಕಂತ ಬಯಸ್ತಾರೆ, ಯಾಕೆಂದ್ರೆ ಅದು ಅಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ. ಹಾಗಾಗಿ ಚರ್ಮ ಸೂಕ್ಷ್ಮವಾಗಿರಬೇಕು, ಮೃದುವಾಗಿ ಇರಬೇಕು ಅಂತ. ಅದೇ ರೀತಿಯಾಗಿ ಕೇಶಾಹ, ನಮ್ಮ ತಲೆ ಕೂದಲು ಕೂಡ ಏನಾಗಿರ್ಬೇಕು, ಅದು ಸೂಕ್ಷ್ಮವಾಗಿರ್ಬೇಕು ಅಂತ. ಸೂಕ್ಷ್ಮವಾಗಿರ್ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಗಟ್ಟಿಯಾಗಿರಬಾರ್ದು, ಮತ್ತೇನಾಗಿರ್ಬೇಕು, ಅತ್ಯಂತ ಸೂಕ್ಷ್ಮವಾಗಿರಬೇಕು, ತೆಳ್ಳಗೆ ಇರಬೇಕು. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಸಿಲ್ಕಿ ಹೇರ್, ಆ ರೀತಿಯಾಗಿ ನಮ್ಮ ಕೂದಲುಗಳು ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಅಂಗುಲಯ ಅಂತೀರ ನಮ್ಮ ಬೆರಳುಗಳು ಕೂಡ ಅತ್ಯಂತ ಗಟ್ಟಿಯಾಗಿರಬಾರದು. ಕೆಲವೊಬ್ಬರು ಸ್ವಲ್ಪ ಮುಟ್ಟಿದ್ರೆ ಸಾಕು ತುಂಬಾ ನೋವಾಗ್ಬಿಡುತ್ತೆ, ಸ್ವಲ್ಪ ಜೋರಾಗಿ ಮುಟ್ಟಿದರೆ, ಯಾಕೆಂದ್ರೆ ಅಷ್ಟು ಗಟ್ಟಿಯಾಗಿರುತ್ತೆ ಅವರ ಬೆರಳುಗಳು ಆ ರೀತಿ ಗಟ್ಟಿ ಇರಬಾರದು, ಸೂಕ್ಷ್ಮವಾಗಿ ಇರಬೇಕು ಅಂತ. ಆಮೇಲೆ ದಂತಾಹ ಅಂತ, ಹಲ್ಲುಗಳು ಕೂಡ ಅತ್ಯಂತ ಸೂಕ್ಷ್ಮವಾಗಿರಬೇಕು. ಆಮೇಲೆ ಅಂಗುಲಿ ಪರ್ವಾಣಿ ಅಂತ ಅಂತ ಹೇಳಿದ್ರೆ ಈ ಬೆರಳಿನ ಮಧ್ಯದಲ್ಲಿ ಇರುವಂತಹ ಜಾಗ, ಅದು ಕೂಡ ತುಂಬಾ ಸೂಕ್ಷ್ಮವಾಗಿರಬೇಕು, ಅಲ್ಲಿ ಗ್ಯಾಪ್ ಜಾಸ್ತಿ ಇರಬಾರ್ದು, ಆ ರೀತಿಯಾಗಿ ಸೂಕ್ಷ್ಮವಾಗಿರಬೇಕು. ಹೀಗೆ ಪಂಚಸೂಕ್ಷ್ಮ, 5 ಸೂಕ್ಷ್ಮವಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಸಪ್ತ ರಕ್ತ ಅಂತ, 7 ಅಂಗಗಳು ಕೆಂಪಗಿರ್ಬೇಕು ಅಂತ. ಯಾವುದು ಅಂತ ಹೇಳಿದ್ರೆ ಹಸ್ತತಳಂ, ಅಂಘ್ರಿತಳಂ, ನೇತ್ರಾಂತಂ, ತಾಲುಹು, ಜಿಹ್ವಾ, ಅಧರೋಷ್ಟ, ನಖಾಶ್ಚೇತಿ ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಅಂದ್ರೆ ಹಸ್ತತಳ ಅಂದ್ರೆ ಅಂಗೈ, ಈ ಅಂಗೈ ಎನ್ನುವುದು ಕೆಂಪಗೆ ಇರಬೇಕು. ಕೆಂಪಗೆ ಇದೆ ಅಂತ ಹೇಳಿದ್ರೆ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಅದು ಒಂದು ಲಕ್ಷಣ. ಅದಾದ ಮೇಲೆ ಅಂಘ್ರಿತಳಂ ಅಂತ ಹೇಳಿ ಪಾದದ ಅಂಗಾಲು, ಅದು ಕೂಡ ಕೆಂಪಗಿರಬೇಕು, ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಇರಬೇಕು. ಅದಾದ ಮೇಲೆ ನೇತ್ರಾಂತಂ, ಕಡೆಗಣ್ಣು, ಇಲ್ಲಿ ಈ ಭಾಗದಲ್ಲಿ ಕೆಂಪಗಿರಬೇಕು, ಅಂದ್ರೆ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಇದೆ ಅಂತ. ಅದಾದ ಮೇಲೆ ತಾಲು ಅಂದ್ರೆ ಕಿರುನಾಲಿಗೆ ಅಂತ, ಆ ಕಿರುನಾಲಿಗೆ ಅನ್ನೋದು ಕೆಂಪಗೆ ಇರಬೇಕು ಅಂತ. ಅದಾದ ಮೇಲೆ ತಾಲು ಜಿಹ್ವಾ ಅಂತ ನಮ್ಮ ನಾಲಿಗೆ, ಕಿರುನಾಲಿಗೆಯೂ ಕೆಂಪಗಿರಬೇಕು, ನಮ್ಮ ನಾಲಿಗೆಯೂ ಕೆಂಪಗಿರಬೇಕು. ಅದಾದ ಮೇಲೆ ಅಧರೋಷ್ಟ ಅಂತ ಹೇಳಿದ್ರೆ ತುಟಿ ಎಂಬುದು ಕೆಂಪಗಿರಬೇಕು ಅಂತ. ಹಾಗಾಗಿ ಇವತ್ತು ಯಾರು ಕೆಂಪಗಿಲ್ಲ ಅವ್ರೇನ್ ಮಾಡ್ತಾರೆ, ಲಿಪ್ಸ್ಟಿಕ್ ಇತ್ಯಾದಿ ಹಚ್ಚಿಕೊಂಡು ಕೆಂಪಗೆ ಮಾಡ್ಕೊಳ್ತಾರೆ. ಆದ್ರೆ
ಅದು ಸ್ವಾಭಾವಿಕವಾಗಿ ಏನು ಕೆಂಪಗಿದ್ದರೆ ಅದು ಒಳ್ಳೆ ಸಲ್ಲಕ್ಷಣ ಅಂತ. ಅದಾದ ಮೇಲೆ ನಖಾಹ ಅಂತ, ನಖಾಹ ಅಂತಾರೆ ಉಗುರುಗಳು. ಆ ಉಗುರುಗಳು ಕೂಡ ಕೆಂಪಗೆ ಇದ್ದರೆ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ, ಅದು ಒಳ್ಳೆ ಸಲ್ಲಕ್ಷಣ ಅಂತ. ಸಪ್ತ ರಕ್ತ, 7 ಕೆಂಪಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಷಡುನ್ನತಾಹ ಅಂತ, ಇನ್ನು 6 ಭಾಗಗಳು ಅದು ಉನ್ನತವಾಗಿ ದೊಡ್ಡದಾಗಿರ್ಬೇಕು ಅಂತ. ಯಾವುದು ಅಂತ ಹೇಳಿದ್ರೆ ವಕ್ಷಃ ಕುಕ್ಷಿಹಿ ಲಲಾಟಂಚ ಸ್ಕಂದೌ ಹಸ್ತೌಚ ವಕ್ತ್ರಕಂ ಎಂಬುದಾಗಿ. ಒಂದು ವಕ್ಷಸ್ಥಳ, ನಮ್ಮ ಎದೆ, ಎದೆ ಎಂಬುದು ವಿಶಾಲವಾಗಿ ಇರಬೇಕು. ಅದೇ ರೀತಿಯಾಗಿ ಆ ವಕ್ಷಃ ಕುಕ್ಷಿಹಿ, ಕುಕ್ಷಿ ಅಂತೇಳಿ ನಮ್ಮ ಹೊಟ್ಟೆ, ಹೊಟ್ಟೆಯು ಕೂಡ ನಮ್ಮ ವಿಸ್ತಾರವಾಗಿ ಇರಬೇಕು. ವಿಸ್ತಾರವಾಗಿರ್ಬೇಕು ಅಂತ ಹೇಳಿ ಅದು ಡುಮ್ಮ ಇರಬೇಕು ಅಂತ ಅರ್ಥ ಅಲ್ಲ, ಹೊರತು ಅಗಲವಾಗಿ ವಿಸ್ತಾರವಾಗಿ ಇರಬೇಕು ಅಂತ. ಅದಾದ ಮೇಲೆ ಲಲಾಟಂ, ನಮ್ಮ ಹಣೆ, ಹಣೆಯೂ ಕೂಡ ವಿಶಾಲವಾಗಿ ಇರಬೇಕು ಅಂತ. ಅದಾದ ಮೇಲೆ ಲಲಾಟಂ ಸ್ಕಂದವು, ನಮ್ಮ 2 ಭುಜಗಳು, ಆ ಭುಜಗಳು ಕೂಡ ವಿಸ್ತಾರವಾಗಿ ಇರಬೇಕು. ಆಮೇಲೆ ಹಸ್ತೌ ವಕ್ತಂಚ, ನಮ್ಮ ಕೈಗಳು ಕೂಡ ವಿಶಾಲವಾಗಿ ಚೆನ್ನಾಗಿ ದಪ್ಪಗೆ ಗುಂಡಗೆ ಇರಬೇಕು. ಆಯ್ತು. ಹೀಗೆ ಹಾ ಹೀಗೆ ಆ ಯಾವ ಮುಖ ಅದು ಕೂಡ ವಿಶಾಲವಾಗಿರಬೇಕು, ಅದು ಒಂದು ಲಕ್ಷಣ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಆ ತ್ರಿಪೃಥು ಲಘು ಗಂಭೀರ ಅಂತ, 3 ವಿಶಾಲವಾಗಿರಬೇಕು, ದೊಡ್ಡದಾಗಿರಬೇಕು, 3 ಚಿಕ್ಕದಾಗಿರಬೇಕು, ಲಘುವಾಗಿರಬೇಕು, 3 ಗಂಭೀರವಾಗಿ ಆಳವಾಗಿರಬೇಕು, ಅದು ಒಳ್ಳೆಯ ಲಕ್ಷಣ ಅಂತ. ಯಾವುದು 3 ವಿಶಾಲವಾಗಿರಬೇಕು ಅಂತ ಹೇಳಿದ್ರೆ ಲಲಾಟ ವಕ್ಷಂ ಕಟಿಶ್ಚೇತಿ ಅಂತ. ಲಲಾಟ ಅಂತ ಹೇಳಿದ್ರೆ ಹಣೆ, ಅದು ದೊಡ್ಡದಾಗಿ ವಿಶಾಲವಾಗಿರಬೇಕು, ಹಿಂದೆ ಕೂಡ ಹೇಳಿದ್ರು ಉನ್ನತವಾಗಿರಬೇಕು ಅಂತ. ಅದೇ ರೀತಿಯಾಗಿ ನಮ್ಮ ಸೊಂಟದ ಭಾಗ ಅದು ಕೂಡ ವಿಶಾಲವಾಗಿರಬೇಕು. ಅದೇ ರೀತಿಯಾಗಿ ನಮ್ಮ ಎದೆಯ ಭಾಗ, ಈಗ ಸರಿ ಕೇಳಿಸ್ತಾ ಇದೆ ವಾಯ್ಸ್ ನಂದು? ಕೇಳಿಸ್ತದೆ ಗುರುಗಳೇ? ಕೇಳಿಸ್ತಾ ಇದೆ ಗುರುಗಳೇ. ಸರಿ. ಈ ರೀತಿಯಾಗಿ ಈ 3 ಹಣೆ ಮತ್ತು ಸೊಂಟದ ಭಾಗ ಮತ್ತು ಎದೆಯ ಭಾಗ ಇದು ವಿಸ್ತಾರವಾಗಿರಬೇಕು, ಇದು ಒಂದು ಒಳ್ಳೆಯ ಲಕ್ಷಣ ಅಂತ. ಇನ್ನು ಕೆಲವು ಚಿಕ್ಕದಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾವುದು ಚಿಕ್ಕದು ಅಂತ ಹೇಳಿದ್ರೆ ಗ್ರೀವ ಜಂಗ ಮೇಹನಂ ಚೇತಿ ಅಂತ. ಗ್ರೀವ ಜಂಘ ಮೇಹನಂ ಚೇತಿ ಅಂತ ಹೇಳಿದ್ರೆ ಒಂದು ಜಂಘ, ಜಂಘ ಅಂತ ಹೇಳಿದ್ರೆ ಈ ಮಂಡಿ ಚಿಪ್ಪಿರುತ್ತಲ್ಲ ಅದರ ಮೇಲ್ಭಾಗ ಅದು ಸ್ವಲ್ಪ ಚಿಕ್ಕದಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ, ಮಂಡೆ ಚಿಪ್ಪಿನ ಮೇಲ್ಭಾಗ ಅಂತ. ಅದೇ ರೀತಿಯಾಗಿ ನಮ್ಮ ಕುತ್ತಿಗೆ ಅದು ಕೂಡ ಸ್ವಲ್ಪ ಚಿಕ್ಕದಿರಬೇಕು ಅಂತ. ಅದೇ ರೀತಿಯಾಗಿ ಮೇಹನ, ಮೇಹನ ಅಂತ ಹೇಳಿದ್ರೆ ಆ ಮೂತ್ರ ವಿಸರ್ಜನೆ ಮಾಡುವಂತಹ ಸ್ಥಳ, ಅದು ಕೂಡ ಚಿಕ್ಕದಾಗಿರಬೇಕು ಅಂತ. ಅದಾದ ಮೇಲೆ ಸ್ವರ ಸತ್ವ ನಾಭಿ ಇದು ಆಳವಾಗಿರಬೇಕು, ಗಂಭೀರವಾಗಿರಬೇಕು ಅಂತ. ಸ್ವರ ಅಂತ ಹೇಳಿದ್ರೆ ನಮ್ಮ ಧ್ವನಿ ಅದು ಗಂಭೀರವಾದಂತಹ ಧ್ವನಿ ಇರಬೇಕು. ಅದೇ ರೀತಿಯಾಗಿ ಸತ್ವ, ಸತ್ವ ಅಂತ ಹೇಳಿದ್ರೆ ನಮ್ಮ ಅಂತಃಕರಣ, ಮನಸ್ಸು ಅದು ವಿಶಾಲವಾಗಿ ಗಂಭೀರವಾಗಿ ಇರಬೇಕು, ಆಳವಾದಂತಹ ಅಂತಃಕರಣ ಶುದ್ಧವಾಗಿರಬೇಕು. ಅದಾದ ಮೇಲೆ ನಾಭಿ ಅಂದ್ರೆ ಹೊಕ್ಕಳು ಅದು ಆಳವಾಗಿರಬೇಕು. ಇಷ್ಟು 32 ಲಕ್ಷಣಗಳು ಅಂತ ಹೇಳಿದ್ದಾರೆ. ಪಂಚದೀರ್ಘ ಪಂಚ ಸೂಕ್ಷ್ಮ ಸಪ್ತರಕ್ತ ಷಡುನ್ನತ ತ್ರಿಪೃತು ಲಘು ಗಂಭೀರ ದ್ವಾತ್ರಿಂಶಂ ಲಕ್ಷಣ ಸ್ಥಿತಿ ಎಂಬುದಾಗಿ 32 ಲಕ್ಷಣಗಳು ಯಾರಲ್ಲಿ ಇರ್ತಾವೋ ಅವರು ಅತ್ಯಂತ ಯೋಗ್ಯರಾದಂತಹ ಗುರುಗಳು ಅಂತ. ಹಾಗಾದ್ರೆ ಆ 32 ಲಕ್ಷಣ ಇರುವಂತವ್ರು ಯಾರು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ, ಇದು ಒಂದು ಷಣ್ಣವತ್ತಿಂಗುಲ ನಿಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ಇದು ಒಂದು ಹಂತ, ದ್ವಾತ್ರಿಂಶ ಲಕ್ಷಣ ಇರುತಃ ಇದು ಒಂದು ಹಂತ,
ಇಷ್ಟು ಮಾತ್ರ ಸಾಕಾಗೋದಿಲ್ಲ. ಇದು ದೇಹದ ಲಕ್ಷಣ ಆಯಿತು. ಬುದ್ಧಿ ಅದೇ ಹೇಗಿರಬೇಕು ಅಂತ ಹೇಳಿದ್ರೆ, ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿಹಿ ಅಂತ ಮೊದಲನೇದಾಗಿ ಅವರಿಗೆ ಯಾವ ರೀತಿಯಾದಂತಹ ಸಂಶಯ ಇರಬಾರದು. ಯಾವುದೇ ವಿಷಯದಲ್ಲಿಯೂ ಕೂಡ, ಅದು ಜಗತ್ತಿನ ಯಾವುದೇ ವಿಚಾರ ಆಗಲಿ, ಯಾವುದೇ ವಿಷಯ ಆಗಲಿ, ಶಾಸ್ತ್ರದ ಯಾವುದೇ ವಿಚಾರ ಆಗಲಿ, ಅದರ ಬಗ್ಗೆ ಕಿಂಚಿತ್ತೂ ಕೂಡ ಸಂಶಯ ಇರಬಾರದು. ಯಥಾರ್ಥವಾದಂತಹ ಸ್ಪಷ್ಟವಾದಂತಹ ಜ್ಞಾನ ಇರಬೇಕು. ಅದೇ ರೀತಿಯಾಗಿ ಸಂಶಯಚ್ಛಿತ್, ಇನ್ನೊಬ್ಬರ ಸಂಶಯವನ್ನು ಪರಿಹಾರ ಮಾಡಬೇಕು. ತನ್ನ ಬಳಿ ಶಿಷ್ಯ ಅಂತ ಬಂದಂತಹ ವ್ಯಕ್ತಿಗಳಿಗೆ ಸಂಶಯವನ್ನು ಪರಿಹಾರ ಮಾಡಬೇಕು. ಹೀಗೆ ತನಗೆ ಸಂಶಯ ಇರಬಾರದು, ಇನ್ನೊಬ್ಬರ ಸಂಶಯವನ್ನು ಪರಿಹಾರ ಮಾಡಬೇಕು. ಅಂತಹ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ ಗುರುರುಕ್ತೋ ಮನೀಷಿಭಿಹಿ, ಅವನನ್ನ ಮನೀಷಿಗಳು ಅಂದ್ರೆ ಜ್ಞಾನಿಗಳು ಗುರು ಅಂತ ಕರೀತಾರೆ ಅಂತ. ಹಾಗಾದ್ರೆ ಯಾರು ಗುರುಗಳು ಅಂತ ಹೇಳಿದ್ರೆ, ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ ಸರ್ವೇಶಾಮೇವ ಸರ್ವದಾ. ಹಾಗಾಗಿ ಈ ಎಲ್ಲ ಲಕ್ಷಣಗಳಿರುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ, ಅದು ನಮ್ಮ ನಿಮ್ಮ ನಡುವೆ ಕಣ್ಣಿಗೆ ಕಾಣುವಂತ ವ್ಯಕ್ತಿಗಳಲ್ಲ. ಸಾಕ್ಷಾತ್ ಬ್ರಹ್ಮದೇವರು ಮತ್ತು ವಾಯುದೇವರು ಮತ್ತು ರುಜುದೇವತೆಗಳು, ಅವರಲ್ಲಿ ಮಾತ್ರ ಏನಿದೆ ಈ ರೀತಿಯಾದಂತಹ 32 ಲಕ್ಷಣಗಳು, ಮತ್ತೆ ಆ ದೇಹದ ಪರಿಮಿತಿ, ಅದೇ ರೀತಿಯಾಗಿ ಅಸಂಶಯ ಸಂಶಯಚ್ಛಿತ ಎನ್ನುವಂತ ಲಕ್ಷಣ ಇದೆ. ಹಾಗಾಗಿ ಮುಖ್ಯ ಗುರುಗಳು ಅಂತ ಹೇಳಿದ್ರೆ ಬ್ರಹ್ಮದೇವರೇ ಮುಖ್ಯ ಗುರುಗಳು. ಬ್ರಹ್ಮದೇವರ ಎಂಬ ಮಾತಿನಿಂದಾಗಿ ವಾಯುದೇವರು ಮತ್ತು ರುಜುದೇವತೆಗಳನ್ನ ಇಟ್ಕೊಳ್ಬೇಕು. ಅವರೇ ಮುಖ್ಯ ಗುರುಗಳು. ಸರ್ವೇಶಾಂ ಏವ ಸರ್ವದ, ಎಲ್ಲರಿಗೂ ಅವರೇ ಗುರುಗಳು. ಯಾವುದೇ ಸಂದರ್ಭದ ಬರಲಿ, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ವಾಯುದೇವರೇನೆ, ಬ್ರಹ್ಮದೇವರೇನೆ ಪ್ರಧಾನವಾದಂತಹ ಗುರುಗಳು. ಹಾಗಾಗಿ ಅವರೇ ಮುಖ್ಯ ಗುರುಗಳು ಎಂಬುದಾಗಿ ಕರೆಸ್ಕೊಳ್ತಾರೆ ಎಂಬುದಾಗಿ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ಇದೇ ವಿಚಾರವನ್ನ ಮಧ್ವಯುಜದಲ್ಲಿ ನೋಡ್ತೇವೆ ನಾವು. ಮಧ್ವಾಚಾರ್ಯರ ದೇಹದ ಬಗ್ಗೆ ಪಂಡಿತಾಚಾರ್ಯ ಹೇಳಬೇಕಾದ್ರೆ ಸಂಪೂರ್ಣ ಲಕ್ಷಣಚಣಂ ನವರಾಜಮಾನಂ ಎಂಬುದಾಗಿ ಹೇಳ್ತಾರೆ. ಒಬ್ಬ ಗುರುವಿನಲ್ಲಿ ಏನೇನು ಲಕ್ಷಣಗಳು ಇರಬೇಕು ಅಂತ ಹೇಳಿದ್ದಾರೋ ಆ ಎಲ್ಲ ಲಕ್ಷಣಗಳು ಕೂಡ ಮಧ್ವಾಚಾರ್ಯರಲ್ಲಿ ಇತ್ತು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮಧ್ವಾಚಾರ್ಯರು ಊರ್ಧ್ವಬದರಿಗೆ, ವೇದವ್ಯಾಸ ದೇವರನ್ನು ನೋಡ್ಲಿಕ್ಕೆ ದೊಡ್ಡ ಬದರಿ ಕ್ಷೇತ್ರಕ್ಕೆ ಹೋದಾಗ ಮಧ್ವಾಚಾರ್ಯರು ಬರ್ತಾ ಇದ್ದರೆ ಅಲ್ಲಿ ಇದ್ದಂತಹ ಋಷಿಗಳಿಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆಂದ್ರೆ ಇಂತಹ ಒಬ್ಬ ಲಕ್ಷಣ ಭರಿತನಾದಂತಹ ವ್ಯಕ್ತಿಯನ್ನು ನಾವು ಜೀವನದಲ್ಲಿ ನೋಡೇ ಇಲ್ಲ. ಕನಕಾತುಲ ತಾಲ ಸನ್ನಿವಹ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜ ಗತಿರ್ ಮಹಾಭುಜ ಪ್ರತಿಯಾನ್ಕೋ ಯಮ ಪೂರ್ವಪುರುಷ ಅಂತ ಎಂತಹ ಒಳ್ಳೆ ದೇಹದ ಲಕ್ಷಣ ಅಂತ. ಕನಕಾತುಲ ತಾಲ ಸನ್ನಿವಹ, ತಾಳೆ ಮರದಷ್ಟು ಎತ್ತರವಾಗಿ ಇದ್ದಾರೆ. ಕಮಲಾಕ್ಷೋ ವಿಮಲೇಂದು ಸನ್ಮುಖ, ಒಳ್ಳೆ ಕಮಲದಂತಹ ಅರಳಿದಂತಹ ದೊಡ್ಡ ಕಣ್ಣುಗಳು. ಕಮಲಾಕ್ಷೋ ವಿಮಲೇಂದು ಸನ್ಮುಖ, ಶುದ್ಧವಾದಂತಹ ಚಂದ್ರನಂತಹ ಮುಖ. ಗಜರಾಜ ಗತಿರ್ ಮಹಾಭುಜ, ಒಳ್ಳೆ ಆನೆಯ ನಡೆದಂದ್ರೆ ಯಾವ ರೀತಿ ಗಂಭೀರವಾದ ನಡೆ ಇರುತ್ತೋ ಹಾಗೆ ಆನೆಯ ನಡೆಯಂತೆ ಗಂಭೀರವಾದಂತಹ ನಡೆ ಆಚಾರ್ಯರದ್ದು. ಗಜರಾಜ ಗತಿ ಮಹಾಭುಜ, ಹಿಂದೆ ಹೇಳಿದಂತೆ ಭುಜಗಳು ದೊಡ್ಡದಾಗಿರ್ಬೇಕು ಅಂತ. ಪಂಚದೀರ್ಘ ಅಂತ ಹೇಳಿದ್ರು. ಆ ರೀತಿಯಾಗಿ ದೀರ್ಘವಾದಂತಹ ಆ ಜಾನುಬಾಹುಭುಜ, ತೊಡೆಯನ್ನು ಮೀರಿ ಕೆಳಗಡೆ ಬಂದಂತಹ ಭುಜ. ಆ ರೀತಿಯಾದಂತಹ ಮಹಾಪುರುಷರು ಯಾರು ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ ಅಂತ ಪಂಡಿತಾಚಾರ್ಯರು ಮಧ್ವಯುಜದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಆಚಾರ್ಯರೇ ಹೇಳಿದಂತೆ ಅತ್ಯಂತ ಈ ಲಕ್ಷಣಗಳಿರುವಂತಹ ಯೋಗ್ಯ ವ್ಯಕ್ತಿನೇ ಬ್ರಹ್ಮದೇವರು ಮತ್ತು ವಾಯುದೇವರು ಅಂದ್ರೆ ಆಚಾರ್ಯರು. ಅದೇ ರೀತಿ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ಮಾತನ್ನ ಹೇಳ್ತಾರೆ. ಪ್ರತ್ಯಕ್ಷಮೇವ ಚೇತಲ್ಲಕ್ಷಣಂ ದೃಶ್ಯತಿ ಭಗವತಿ ಭಾಷ್ಯಕಾರೇ ಅಂತ. ತತ್ವ ಪ್ರದೀಪ ಅದು ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಬರೆದಂತಹ ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಂತಹ ವ್ಯಾಖ್ಯಾನ, ಅದು ತತ್ವ ಪ್ರದೀಪ ಅಂತ. ಸಾಕ್ಷಾತ್ ಮಧ್ವಾಚಾರ್ಯರೇನೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಉಪದೇಶ ಮಾಡಿ ನೀವೇ ಇದಕ್ಕೆ ವ್ಯಾಖ್ಯಾನ ಬರಿಬೇಕು ಅಂತ ಹೇಳಿಸಿ ಬರೆದಂತಹ ಗ್ರಂಥ ಅದು ತತ್ವ ಪ್ರದೀಪ. ಇದು ಈ ಗ್ರಂಥ ಇವತ್ತು ಅಷ್ಟು ಪಾಠ ಪ್ರವಚನ ವ್ಯಾಪ್ತವಾಗಿ ಇಲ್ಲ. ಅದರಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಅವರು ಒಂದು ಭಾಗದಲ್ಲಿ ಈ ರೀತಿಯಾದಂತಹ ಎಲ್ಲ ಲಕ್ಷಣಗಳನ್ನು ಕೂಡ ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಈ ರೀತಿಯಾದಂತಹ ಎಲ್ಲ ಲಕ್ಷಣಗಳು ಕೂಡ ಪ್ರತ್ಯಕ್ಷವಾಗಿ
ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಈ ರೀತಿ ಆಗ್ತಾ ಇದೆ. ಮಧ್ವಾಚಾರ್ಯರೊಟ್ಟಿಗೆ ಅನೇಕ ದಿನಗಳ ಕಾಲ ವಾದವನ್ನು ಮಾಡಿ ವಾಕ್ಯಾರ್ಥವನ್ನು ಮಾಡಿ ಅದರಲ್ಲಿ ಸೋತು ಶರಣಾಗತರಾಗಿ ಶಿಷ್ಯರಾದಂಥವರು. ಹಾಗಾಗಿ ಮಧ್ವಾಚಾರ್ಯರನ್ನು ಕಂಡಂಥವರು ಅವರು ಹೇಳ್ತಾರೆ, ಈ ರೀತಿಯಾದಂತಹ ಲಕ್ಷಣಗಳನ್ನು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಭಗವತಿ ಭಾಷ್ಯಕಾರೇ, ಆ ಮಧ್ವಾಚಾರ್ಯರಲ್ಲಿ ಮಾತ್ರ ಈ ರೀತಿಯಾದಂತಹ ಲಕ್ಷಣಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದು ತಿಳಿಸ್ತಾರೆ. ಹಾಗಾಗಿ ಇಂತಹ ಲಕ್ಷಣ ಇರುವಂತಹ ಯೋಗ್ಯ ಗುರುಗಳು ಅದು ನಮ್ಮ ಮಧ್ವಾಚಾರ್ಯರು. ಹೀಗೆ ಮಧ್ವಾಚಾರ್ಯ ಗುರುಗಳ ಲಕ್ಷಣವನ್ನು ಹೇಳ್ತಾರೆ. ಮತ್ತೆ ಮುಂದೆ ಬೇರೆ ಗುರುಗಳ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಅದೆಲ್ಲ ತಿಳಿಸ್ತಾರೆ. ಆ ಉಳಿದ ಭಾಗಗಳನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ